ಮುದ್ದೇಬಿಹಾಳ ಪಟ್ಟಣದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಹೋರಾಟಗಾರರು ಫಲಾನುಭವಿಗಳು ಹೋರಾಟಕ್ಕೆ ಕುಳಿತಿದ್ದು ತನಿಖಾಧಿಕಾರಿಗಳನ್ನು ನೇಮಿಸಿ ಡಿಒ ಮೇಲೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಬಡವರ ಸೌಲಭ್ಯಗಳನ್ನು ನುಂಗಿ ನೀರು ಕುಡಿಯುತ್ತಾ ಇರುವುದು ಮಾತ್ರವಲ್ಲದೆ ಕಾರ್ಮಿಕರ ಕಾರ್ಡ್ ರಿನ್ಯೂವಲ್ ಮಾಡಿಕೊಡಲು 2,000 ರೂಪಾಯಿ ಹಣ ಕೇಳ್ತಾರೆ ಎಂದು ಹೋರಾಟಗಾರರು ಆರೋಪಿಸಿದರು. ಸಿದ್ದು ಮನಗುಳಿ, ದ್ಯಾಮಣ್ಣ ಗುಳಬಾಳ ಇವರನ್ನು ಕೂಡಲೇ ತೆರವುಗೊಳಿಸಿ ಆ ಸ್ಥಾನಕ್ಕೆ ಪ್ರಾಮಾಣಿಕರನ್ನು ನೇಮಿಸಬೇಕು ಎಂದು ಆಗ್ರಹಿಸಿದರು. ಕೂಡಲೇ PSI ಸಂಜಯ್ ತಿಪ್ಪಾರೆಡ್ಡಿ ಸ್ಥಳಕ್ಕೆ ಭೇಟಿ ನೀಡಿ ಹೋರಾಟಗಾರರ ಮನವೊಲಿಸಿ ಹೋರಾಟ ಕೈಬಿಡುವಂತೆ ಕೇಳಿಕೊಂಡರು. ಎಲ್ಲೋವರೆಗೆ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು. ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಅಂದರೆ 13/9/2024 ಕಾರ್ಮಿಕ ಇಲಾಖೆ ವಿರುದ್ಧ ಮಾಡತಕ್ಕಂಥ ಹೋರಾಟ ಅಂದರೆ ಈಗಾಗಲೇ ಸುಮಾರು ಈ ಹಿಂದೆ 19/8 ಮನವಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವರಿಗೆ. ಅದಾಗಿಯೂ ಕೂಡ ಮತ್ತೆ ನಾವು ತಿರ್ಗಾ ಯಾವಾಗ 5ನೇ ತಾರೀಕು ಧರಣಿ ಕೂತಿದ್ದ ಇಲಾಖೆ ಮುಂದೆ ಏನಂತ, ಈ ಇಲಾಖೆಯಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳನ್ನ ಹೊರ ಹಾಕಿ. ಕಾರಣ ಅವರು ಮಾಡತಕ್ಕಂಥ ಜನರ ಬಗ್ಗೆ ಸಾಕಷ್ಟು ಒಂದಲ್ಲ ಎರಡಲ್ಲ ನಕಲಿ ಕಾರ್ಡ್ಗಳಾಗಿರ್ಬೋದು, ಜನರಿಂದ ದುಡ್ಡು ಕೀಳೋದಾಗಿರ್ಬೋದು ಮತ್ತು ಸಾರ್ವಜನಿಕರ ಅನೇಕ ಸಮಸ್ಯೆಗಳಿದ್ದು ಅದರ ಜೊತೆಗೆ ವಿಶೇಷವಾಗಿ ಇರ್ತಕ್ಕಂಥ ನಿಜವಾದ ಫಲಾನುಭವಿಗಳು ಅಂದ್ರೆ ಗೌಂಡಿಯಲ್ಲಿ ದುಂಡಾಳಾಗಿ ಕೆಲಸ ಮಾಡತಕ್ಕಂಥವ್ರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಗೌಂಡಿಗಳಿದ್ದಾರೆ, ಅವರಿಗೆ ನಿಜವಾದ ಫಲಾನುಭವಿಗಳು ಇದ್ದು ಕೂಡ ಇಲ್ಲಿವರೆಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಸೊ ಅದನ್ನು ಖಂಡಿಸಿ ನಾವು ದಿನಾಂಕ 5/9/2024 ಸಂಬಂಧಪಟ್ಟಂತ ಇದೇ ಕಾರ್ಮಿಕ ಇಲಾಖೆ ಮುಂದೆ ಧರಣಿ ಕೂತಿದ್ದೇವೆ. ಆದ್ರೆ ಇಲ್ಲಿವರೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದ್ರು, ಲಿಖಿತ ರೂಪದಲ್ಲಿ ಕೊಟ್ಟು ಹೋದ್ರು ಏನಂತ, ನಿಮಗೂ ಅತಿ ಶೀಘ್ರವಾಗಿ ಅಂದ್ರೆ 5ನೇ ತಾರೀಕಿಗೆ ನಾವು ಧರಣಿ 6ನೇ ತಾರೀಕಿಗೆ ಧರಣಿ ಎತ್ಕೊಂಡೇವೆ. ಅದ್ರ ಮರುದಿನೇ ಬಂದು ಲಿಖಿತ ರೂಪದಲ್ಲಿ ಕೊಟ್ಟು ಹೋದ್ರು ಏನಂತೆ, ನೀವು ಅತಿ ಶೀಘ್ರವಾಗಿ ನಾನು ಏನಿದ್ದಾರೆ ಡಿಒಗಳು ತೆಗೆದು ಹಾಕ್ಬಿಡ್ತೀನಿ, ನೀವು ಹೋರಾಟವನ್ನ ಅಂತ್ಯಗೊಳಿಸಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದನ್ನು ಕೂಡ ನಾನು ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ. ಈ ವಿಷಯ ಕುರಿತು ಎಲ್ಲ ವಿವಿಧ ದಲಿತ ಪರ, ಪ್ರಗತಿಪರ, ರೈತಪರ ಸಂಘಟನೆ ಮುಖಂಡರು ಎಲ್ಲರೂ ಬಂದಿದ್ದಾರೆ. ಈ ಇಲಾಖೆಯನ್ನ ಬೀಗ ಜಡಿದಿರೋ ಜೊತೆಗೆ ನಾನು ಹೋರಾಟವನ್ನು ಮಾಡ್ತೇನೆ. ಹೋರಾಟ ಮಾಡಕ ಹೇಳಿ ಸರ್. ನೀವು ನೋಡಿ ಸರ್, ನಾನು ಈಗಾಗಲೇ ಹಿಂದಿನ ಒಂದು ಪ್ರತಿಭಟನೆಯಲ್ಲಿ ತಿಳಿಸಿದ್ದೇನೆ ಮಾಧ್ಯಮದ ಮುಖಾಂತರ. ಏನಂತೆ, ನಾನು ಈ ರೀತಿಯಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಕಾರ್ಮಿಕರಲ್ಲಿ ಇರ್ತಕ್ಕಂಥ ಡಿಒಗಳ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೇನೆ. ನನಗೆ ನ್ಯಾಯ ಸಿಗದೇ ಇದ್ರೆ ಹೋರಾಟವನ್ನು ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಮಾಡ್ತೇನೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅವ್ರ ಮಾಧ್ಯಮದ ಮುಖಾಂತರ. ನಾನು ಹೋರಾಟ ಮಾಡ್ತೇನೆ, ಆದ್ರೆ ಯಾವ ರೀತಿಯಾಗಿ ಹೋರಾಟ ಮಾಡ್ತೇನೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ. ನಾನು ಯಾಕಂದ್ರೆ ನ್ಯಾಯ ಸಿಕ್ಕಿಲ್ಲ ತಾನೆ ನನಗೆ. ನಾನು ಎಲ್ಲ ಹೆಣ್ಮಕ್ಳು ಸಂಘದವ್ರು ಬಂತು, ಎಲ್ಲರೂ ಬಂತು, ಎಲ್ಲರ ಜೊತೆ ಸೇರ್ಕೊಂಡು ಅದೇ ಹೋರಾಟದಿಂದ ಸ್ಥಳದಿಂದ ನಾನು ಹೋರಾಟ ಮಾಡಿದೆ. ಆದ್ರೆ ಇಲ್ಲಿವರೆಗೆ ನ್ಯಾಯ ಸಿಕ್ಕಿಲ್ಲ. ಅದ್ರ ಕಂಡೀಷನ್ ಇವತ್ತೇನದ ಅನಿವಾರ್ಯವಾಗಿ ಬೀಗ ಜಡ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಇಷ್ಟೇ. ಇಲ್ಲ, ನನ್ ಮಗ 1ನೇ ಸಾಲಿ ಹಿಡ್ಕೊಂಡು 3ನೇ ತನಕ ಸ್ಕಾಲರ್ಶಿಪ್ ಬಂತು. 3ನೇ ಹಿಡ್ಕೊಂಡು ಇವತ್ತು 9th ಕ್ಲಾಸ್ ರೀ, 9ನೇ ಕ್ಲಾಸಿನವರೆಗೂ ನನ್ನ ಮಕ್ಕಳಿಗೆ ಈಗ ST SC ಕಾಸ್ಟ್ ST SC ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂದಾರಲ್ರಿ, ಆ ಸ್ಕಾಲರ್ಶಿಪ್ ನನ್ನ ಮಕ್ಕಳಿಗೆ ತಲುಪಿಲ್ಲ. ಒಟ್ಟು ಏನು ಸಿಗ್ತಾ ಇಲ್ರಿ, ಏನು ಕೇಳಬೇಡ್ರಿ. ಆದ್ರೆ ಯಾರ 10,000 ಕೊಡೋರಿಗೆ, 20,000 ಕೊಡೋರಿಗೆ, 15,000 ಬಿಳೆ ಅಂಗಿ ಹಾಕೊಂಡ್ಬಂದವ್ರಿಗೆ, ಪ್ಯಾಂಟ್ ಬಂದವ್ರಿಗೆ ಅವ್ರಿಗೆ ಸೌಲಭ್ಯ. ನಮ್ಮಂತ ಬಾಡ್ರನ್ ಕಾಲನ್ ಯಾರಿಗೆ ಅಧಿಕಾರಿಗಳಿಗೆ ಅವ್ರು ಏನ್ ಬಂದು ಅವ್ರಿಗೆ ಬಡವ್ರಿಗೆ ಯಾಕೆ ಕೊಡ್ತಾರ ದುಡ್ಡು ಯಾರು ಕೊಟ್ಟಾರ ಅಂತ ಹೇಳಿದ್ರಿ? ಇದೇ ಇಲಾಖೆಯವ್ರು ನಿಮ್ ರೊಕ್ಕ ತಗೊಂಡ್ರಿ? ಲಗ್ನ ರೊಕ್ಕ ಹಾಕ್ತೀನಿ ಅಂತ ಹೇಳಿ ತಗೊಂಡ್ರಿ. ಲಗ್ನ ರೊಕ್ಕ ಹಾಕ್ತೀನಿ ಬೈ ಎಷ್ಟ್ ತಿಂಗಳಾಯ್ತ್ರಿ ಈಗ ತಗೊಂಡ್ರಿ? ತಗೊಂಡ್ರಿ ಏನಿಲ್ಲ ಅಂದ್ರೆ ಒಂದು 7ನೇ ವರ್ಷ ಸಿಗ್ತೀರಿ. 7ನೇ ವರ್ಷ ರೀ. ನಿಮ್ಗೆ ಹಂಗಲ್ಲ, ಮದ್ವಿ ಬಿಜಾಪುರ್ ಇದು ಕೈಬರ ಐತಿ. ಇದು ಬಿಜಾಪುರ್ ನಡೆದಿಲ್ಲ ಅಂದ್ರೆ ಮತ್ ನಮ್ ಕಾರ್ಮಿಕರ ಆಫೀಸಿಗೆ ಬರ್ದು, ಇಲ್ಲಿನೂ ಇವ್ರು ನಡೆದಿಲ್ಲ ಮತ್ತೆ ಬಿಜಾಪುರ್ ಹೋರ್ ಅನ್ನೋದು. ನಮ್ಮ ಜನ ಎಷ್ಟಂತ ಬಿಜಾಪುರ್ ಕಡ್ಡಾಡ್ಬೇಕ್ರಿ. ಬಿಜಾಪುರ್ ಕಡ್ಡಾಡಂಗಿದ್ರೆ ಈ ಕಾರ್ಮಿಕರ ಆಫೀಸು ನಮ್ಗೆ ಎದಕ್ ಇರ್ಬೇಕು? ನಮ್ಗ್ ಬೇಡ ಅಲ್ಲ ಈ ಕಾರ್ಮಿಕರ ಆಫೀಸು, ನಮ್ಗೆ ಎದಕ್ ಬೇಕು? ಬಡ್ರಿಗೆ ಸೌಲಭ್ಯ ಇಲ್ಲ, ನಾವು ಈ ಕಾರ್ಮಿಕರ ಆಫೀಸ್ ಇದ್ದು ನಮ್ಗೆ ಉಪಯೋಗ ಇಲ್ಲ. ನಮ್ಮ ಜನ ಹೆಂಗ್ ದುಡ್ಡು ಸಾಕ್ತಾರ ಅವ್ರ ಮಕ್ಕಳಿಗೆ, ಅವ್ರಿಗೆ ಗಂಜಿ ಅವ್ರ ಜೀವನ ಹೆಂಗ್ ಸಲ್ತಾರ ಅದೇ ಗಂಜಿನ ಇರ್ಲಿ. ಈ ಕಾರ್ಮಿಕ ಆಫೀಸ ನಮಗ್ ಬೇಡ.
ಅದೇ ತರನೇ ಇಲ್ಲಂದ್ರ ಅದೇ ತರನೇ ಈಗ ನಮ್ ಬಡ್ರಿಗೆ ಈ ತರ ಏನೈತಿ ಅಕ್ಷರ ಕಲೀಲಾರಂತವ್ರಿಗೆ ಮೇನ್ ಏನೈತಿ ಈ ಕೂಲಿ ಕಾರ್ಮಿಕರ ಸೌಲಭ್ಯಗಳು ಏನದಾವು ಅವ್ರಿಗೆ ಎಲ್ಲಿವರೆಗೂ ತಲುಪೋದಿಲ್ಲ ನಾವು ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ. ಏನ್ ಬೇಕಾ ಸೌಲಭ್ಯ ಬಿಟ್ಟು ಬಿಡುದು ಇವತ್ತು 15 ಮಂದಿ ಬರಾಕ್ ತಯಾರಾಗಿದ್ರಿ. ಯಾಕ್ರಿ ನಮ್ ಸ್ಲಮ್ ಏರಿಯಾ ಅಂದ್ರೆ ಯಾವ್ದು ಪಿಲೇಕಂ ನಗರ ಅವ ಏನ್ ಮಾಡಿದಾರಿ ಅಲ್ಲಿಗೆ ಬಂದ ಕೇಸಿಂದ ಏಜೆಂಟ್ ಅದಾವ ನಮಗ ನಾವು ಮಾಡಿಕೊಡ್ತೀವಿ ನೀವ್ ಯಾಕೆ ಹೋಗ್ತೀರಿ ಅಲ್ಲಿ ಮಟ ಅಂತ ಕೇಸಿಂದ ಅಲ್ಲೇ ಅವ್ರಿಗೆ ಬಿಡಿಸಿದಾರಿ. 15 ಒಟ್ಟ ಏಜೆಂಟ್ ಹತ್ರನೇ 15,000 10,000 15,000 20,000 ಅಂತ ತಗೊಂಡಾರಿ. ಏನ್ ಕೊಟ್ಟಿಲ್ರಿ ಗೌರ್ಮೆಂಟ್ ಜಾಬಿನ ಅದಾನ ಅವ್ಗ ಸೌಲಭ್ಯ ಐತ್ರಿ ಇಲ್ಲಿ ಈ ಕಾರ್ಮಿಕ ಆಫೀಸ್ನೊಳಗ. ಸರ್ ಲೆಟರ್ ಸೆಕೆಂಡ್ ಈಗಾಗಲೇ ಮುದ್ದೇಬೇಳೆ ತಾಲೂಕಿನ ಕಾರ್ಮಿಕ ಇಲಾಖೆಯ ಮುಂದುಗಡೆ ಇದಕ್ಕಿಂತ ಮುಂಚಿತವಾಗಿ 19/8/24 ನಾವು ಮನವಿ ಕೊಟ್ಟಿದ್ದೇವೆ. ಸಂಬಂಧಪಟ್ಟಂತ ಡಿಒಗಳಿದ್ದಾರೆ. ಈ ತರ ಅಕ್ರಮವಾಗಿ ಅಂದ್ರೆ ನಕಲಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡ್ತಾರೆ. ಸಂಬಂಧಪಟ್ಟಂತ ಸರ್ಕಾರ ಯೋಜನೆಗಳು ಬರ್ತಾ ಇಲ್ಲ. ಇನ್ನೂ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಮನವಿ ಕೊಟ್ಟಿದ್ದೇವೆ. ಅದಾಗಿಯೂ ಕೂಡ ಸದರಿ ಮನೆಗೆ ಅವರೇನು ಸ್ಪಂದನೆ ಮಾಡಲಿಲ್ಲ. ಮತ್ತೆ ಮುಂದುವರೆದು ನಾವು 5ನೇ ತಾರೀಕು 5/9/2024 ಸಂಬಂಧಪಟ್ಟಂತ ತಾಲೂಕು ಕಚೇರಿ ಅಂದ್ರೆ ಕಾರ್ಮಿಕ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಕೂತೇವೆ. ವಿವಿಧ ದಲಿತ ಪರ ಪ್ರಗತಿಪರ ರೈತರ ಸಂಘಟನೆ ಇತರರೆಲ್ಲರೂ ಕೂಡ್ಕೊಂಡು ಕೂತೇವೆ. ಅದಾಗಿಯೂ ಕೂಡ ಅಂದಿನ ಜಿಲ್ಲಾಧಿಕಾರಿಗಳು ಅಂದ್ರೆ ಅವತ್ತೇನ ಇರ್ತಕ್ಕಂಥ ಕಾರ್ಮಿಕ ಜಿಲ್ಲಾಧಿಕಾರಿಗಳು ಬಂದ್ರು ಮನವಿ ಸ್ವೀಕಾರ ಮಾಡಿಕೊಂಡು ಲಿಖಿತ ರೂಪದಲ್ಲಿ ಬರೆದುಕೊಟ್ಟು ಹೋದ್ರು. ಏನಂತ, ನಿಮ್ಮ ಮನವಿಯನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಈ ಮನವಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದಿದ್ದೇವೆ. ಅತಿ ಶೀಘ್ರವಾಗಿ ಅವರು ತೆಗಿತಕ್ಕಂಥ ವ್ಯವಸ್ಥೆ ಮಾಡೋಣ ಅಂತ ತಿಳ್ಕೊಂಡು ಲಿಖಿತ ರೂಪದಲ್ಲಿ ಕೊಟ್ಟು ಹೋದ್ರು. ಆದ್ರೆ ಇಲ್ಲಿವರೆಗೆ ಕಾರ್ಯರೂಪಕ್ಕೆ ಬಂದಿಲ್ಲ. ಅಂದ್ರೆ ಅವ್ರು ಎಂದೆಷ್ಟಿಂದ ಈಡೇರಿಸ್ತಾರೆ ಅಂತಕ್ಕಂಥದನ್ನ 9/9/2024 ಈಡೇರಿಸಿದಂತ ಕ್ರಮ ತಗೋತೀನಿ ಅಂತ ತಿಳ್ಕೊಂಡು ಕೊಟ್ಟಿದ್ರು ಅವರು. ಆದ್ರೆ ಇಲ್ಲಿವರೆಗೆ ಅದಕ್ಕೆ ಯಾವುದೂ ಕ್ರಮ ಆಗಿಲ್ಲ. ಅದನ್ನು ಖಂಡಿಸಿ ಇವತ್ತು ಅಧಿಕಾರಿಗಳ ಮೇಲಾಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ನಾವೇನಂದ್ರೆ ವಿವಿಧ ದಲಿತ ಪರ ಪ್ರಗತಿಪರ ರೈತಪರ ಎಲ್ಲ ಸಂಘಟನೆಯ ಮುಖಂಡಗಳು ಸೇರಿ ನಿಜವಾದಂತ ಇದ್ರೊಳಗಿರ್ತಕ್ಕಂಥ ಎಲ್ಲರೂ ಗಂಭೀರಕ್ಕೆ ಕೆಲಸ ಮಾಡೋರೆ. ಇದ್ರೊಳಗೆ ಯಾರು ಏನದ ಇರೋಲ್ಲ. ಆದ್ರೆ ನಾವು ಹೋರಾಟಗಾರರು ಈಗೇನಿರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ ಪಾಪ ಇರಲ್ಲ ಬಂದು ಕೂತಿದ್ದಾರೆ ನಮ್ಮ ಅಂತಂದ್ರು. ಸೊ ಅವರೆಲ್ಲ ಕೂಡ ನಿಜವಾದ ಕೂಲಿ ಕಾರ್ಮಿಕರಿಗೆ ಅವ್ರು ಯಾವುದೂ ಸೌಲಭ್ಯಗಳಿಂದ ಇವತ್ತು ಏನು ಬರ್ತಕ್ಕಂಥ ಈ ಕಾರ್ಮಿಕ ಇಲಾಖೆ ಸೌಲಭ್ಯಗಳಿದೆ ಎಲ್ಲ ಸೌಲಭ್ಯಗಳು ಮೂಲ ವಂಚಿತರಾಗಿದ್ದಾರೆ. ಅದಕ್ಕೆ ಅದನ್ನು ಖಂಡಿಸಿ ಇವತ್ತೇನು ಮೇಲಾಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ನಾವು ಧರಣಿಗೆ ಇವತ್ತೇನು ಸಂಬಂಧಪಟ್ಟಂತ ಇಲಾಖೆ ಬೇಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಎಲ್ಲಿವರೆಗೆ ಇವ್ರನ್ನ ತೆಗೆದು ಆಚೆ ಹಾಕಿದ್ರು ಅಲ್ಲಿವರೆಗೆ ನಾವು ಬೇಗ ಪ್ರತಿಭಟನೆ ನಡೆಯಿದೆ. ನಾನು ಅವತ್ತಾದ್ರೂ ಹೇಳಿ ಮಾಧ್ಯಮದವ್ರ ಮುಖಾಂತರ ಹೇಳಿದ್ದೀನಿ ಏನಂತೆ, ನಾವು ಒಂದು ವೇಳೆ ಹೋರಾಟ ಮಾಡಕತ್ರೆ ಯಾವ ರೀತಿಯಾಗಿ ಹೋರಾಟ ಮಾಡ್ತೇವೆ ಗೊತ್ತಿಲ್ಲ. ಇದೇ ರೀತಿಯಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಕ್ಕಾಗಲ್ಲ. ಫಸ್ಟ್ ಧರಣಿ ಕೂತಿದ್ದೇವೆ. ಆ ಧರಣಿ ಕೂತಿದ್ದ ಸಂದರ್ಭದಲ್ಲಿ ಹೇಳಿದೆ ಯಾವ ರೀತಿಯಾಗಿ ಹೋರಾಟ ಮಾಡ್ತೇವೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದೆ. ಯಾಕಂದ್ರೆ ಇವ್ರಿಗೆ ಮತ್ತೆ ನಾವು ಲೆಟರ್ ಕೊಡಬೇಕು, ಮನವಿ ಕೊಡಬೇಕು, ಮತ್ತೆ ನಾವು ಹೆಂಗಂತ ಅನ್ಬೇಕು, ಅವ್ರೇನಾದ್ರು ಆಯ್ತ್ರಿ ಹೋಗಿದ್ರಿ ಅನ್ಬೇಕು, ಹರಕೆ ಉತ್ತರ ಬೇಡ ನನಗೆ. ಇವತ್ತು ಇಡೀ ಹೆಣ್ಮಕ್ಳು ಗೌಂಡಿಗೆ ಕೆಲಸ ಮಾಡೋ ಬಂದಿರಿ ಕೂತಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು. ನಾವು ಇರ್ಲಿ ಬಿಡು ಗಂಡ್ಮಕ್ಳು ಅಡ್ಯಾನ ಹೆಣ್ಮಕ್ಳು ಎಷ್ಟು ಮನಸ್ಸಿಗೆ ನೋವಾಗಿರ್ಬೇಕು ಇವತ್ತು ಅವರಿಗೆ. ಈ ಹಿಂದೆ ಜಿಲ್ಲಾಧಿಕಾರಿಗಳು ಕಾರ್ಮಿಕ ಇಲಾಖೆ ಜಿಲ್ಲಾ ಕೊಟ್ಟಿದ್ದಾರೆ. ನಾನು ಅವ್ರ ಮೇಲೆ ಕ್ರಮ ತಗೋತೀನಿ. ಅತಿ ಶೀಘ್ರವಾಗಿ 9ನೇ ತಾರೀಕು ಕ್ರಮ ತಗೊಂಡು ಸಂಬಂಧಪಟ್ಟಂತ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬರ್ತೀನಿ. ನಾನು ಸಿಇಒ ಅಂದ್ರೆ ಕಟ್ಟಡ ಮತ್ತು ವಿತರಣೆ ನಿರ್ಮಾಣ ಮಂಡಳಿ ಸರಿಗೆ ನಾನು ಅವ್ರಿಗೆ ಏನಂದ್ರೆ ನಾನು ಗಮನಕ್ಕೆ ತೊಗೊಂಬರ್ತೀನಿ ಅಂತ ಅಷ್ಟೇ ಹೇಳಿದ್ರು. ಆದ್ರೆ ಇವರನ್ನು ತೆಗಿತಕ್ಕಂಥ ಕೆಲಸನೂ ಕೂಡ ಮಾಡ್ತೇನೆ ಅಂತ ಹೇಳಿ ಹೋದ್ರು ಕೂಡ ಇನ್ನೂವರೆಗೆ ಮಾಡಿಲ್ಲ. ನಮ್ಮ ಮನಸ್ಸಿಗೆ ನೋವಾಗತ್ತಲ್ಲ. ಅವರು ಕೂಡ ನಿರ್ಲಕ್ಷ್ಯನೇ, ಅವರು ಕೂಡ ಬಂದಿಲ್ಲ, ಅವರು ಬೇಜವಾಬ್ದಾರಿತನೇ. ಬಹುಶಃ ಸಮಥಿಂಗ್ ಏನೋ ಆಗಿರ್ಬೋದು. ನನ್ನ ಲೆಕ್ಕಾಚಾರಕ್ಕೆ ಮೇಲೋಟು ಕಂಡು ಬರ್ತಾ ಇದೆ. ಸಮಥಿಂಗ್ ಅದಕ್ಕೋಸ್ಕರ ಸುಮ್ ಕೂತಿದಾರಲ್ಲ ಅವರು. ಉದ್ದೇಶ ನಿಜವಾದ ಫಲಾನುಭವಿಗಳು ಅಂದ್ರೆ ನಕಲಿ ಕಾರ್ಡ್ಗಳನ್ನು ಯಾರಿದಾವೆ ಅವನ್ನೆಲ್ಲವನ್ನು ರಿಮೂವ್ ಮಾಡಿ ಅಂದ್ರೆ ತೆಗೆದುಹಾಕಿ ನಿಜವಾದ ಫಲಾನುಭವಿಗಳು ಅಂದ್ರೆ ಗೌಂಡಿಯರು ಸೆಂಟ್ರಿಂಗ್ದವರು ಇವರೇನು ಕೂಲಿ ಕಾರ್ಮಿಕರಿದ್ದಾರೆ ನಿಜವಾದದ್ದು ಏನಂದ್ರೆ ಸರ್ಕಾರ ಯೋಜನೆಗಳು ತಲುಪಿ ಅಂತಕ್ಕಂಥದ್ದು ನನ್ನ ಉದ್ದೇಶ. ಆದ್ರೆ ನನ್ನ ವೈಯಕ್ತಿಕವಾಗಿ ನನ್ನ ಉದ್ದೇಶ ಯಾವುದೂ ಇರಲಿಲ್ಲ. ಇಲ್ಲೆಲ್ಲ ಕೂರ್ತಕ್ಕಂಥವ್ರು ಎಲ್ಲ ಗೌಂಡಿಗೆ ಕೆಲಸ ಮಾಡೋರೆ ಗೌಂಡಿಗಳೇ ಬಂದು ಕೂತಾರೆ ಇಲ್ಲಿ. ಮತ್ತೆ ಬೇರೊಬ್ರು ಯಾರು ಬಂದು ಕೂತಿಲ್ಲ.